ಏನು ಎಮರ್ಜೆನ್ಸಿ ಘೋಷಣೆ ಆಗಿ 50 ವರ್ಷ ಕರಾಳ ದಿನಗಳನ್ನು ಕಳೆದಂಥ ವಿಚಾರಗಳನ್ನು ಇಟ್ಕೊಂಡು ಯುವ ಜನತೆಗೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬೇಕು. ಮೀಸಾ ಅಡಿಯಲ್ಲಿ ಸಾವಿರಾರು ಸಂಘಟಕರು ಜೈಲಲ್ಲಿ ಸೆರೆವಾಸ ಅನುಭವಿಸಿರೋದು ಕೂಡ ಇತ್ತೀಚಿನ ದಿನಗಳಲ್ಲಿ ಯಾವ ಯುವ ಜನತೆಗೂ ಕೂಡ ಅದ್ರ ಕಲ್ಪನೆಯೂ ಕೂಡ ಇಲ್ಲ. ಹಾಗಾಗಿ ಯಾವ ರೀತಿ ಎಮರ್ಜೆನ್ಸಿ ಘೋಷಣೆ ಆದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ರಾಷ್ಟ್ರಭಕ್ತರ ಒಂದು ನಡೆ ಯಾವ ರೀತಿ ಇತ್ತು ಅದೆಲ್ಲದನ್ನು ಕೂಡ ಈ ಯುವ ಜನತೆಗೆ ತಿಳಿಸ್ಬೇಕು ಅನ್ನೋಂಥ ಒಂದೇ ಒಂದು ದೃಷ್ಟಿಕೋನದಿಂದ ಶ್ರೀಗಂಧ ಸಂಸ್ಥೆ ಇದೇ ಜುಲೈ 25ನೇ ತಾರೀಕು ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೀವಿ. ಒಂದು ಮೀಸಾ ಅಡಿಯಲ್ಲಿ ಎಷ್ಟು ಜನ ಶಿವಮೊಗ್ಗದಿಂದ ಸೆರೆವಾಸ ಅನುಭವಿಸಿದರೆ ಅವರೆಲ್ಲರಿಗೂ ಕೂಡ ಒಂದು ಸನ್ಮಾನ ಆಗಬೇಕು. ಇದ್ರ ಜೊತೆಗೆ PUCಯ ಮಕ್ಕಳಿಗೆ ದೇಶಭಕ್ತಿ ಗೀತೆಯ ಒಂದು ಸ್ಪರ್ಧೆ, ಯಾರು ಅದರಲ್ಲಿ ದೇಶಭಕ್ತಿ ಗೀತೆಯಲ್ಲಿ ಮೊದಲನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ ಅವರೆಲ್ಲರಿಗೂ ಕೂಡ ಒಂದು ಪ್ರೈಸನ್ನ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಬೇಕು ಅಂತ ಇದೆಲ್ಲದೂ ಕೂಡ ನಿಶ್ಚಯ ಮಾಡಿಕೊಂಡು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಶ್ರೀಗಂಧ ಸಂಸ್ಥೆಯಿಂದ ಆಗ್ತಾ ಇದೆ. ಅದರ ಒಂದು ಗ್ರೂಪ್ ಅಲ್ಲಿ 6ರಿಂದ 10 ಜನ ಒಂದು ಕಾಲೇಜ್ ಕೊರೋಕೆ ಬಳಸಂಗಿಲ್ಲ. ತೀರ್ಪುಗಾರ ನಿರ್ಣಯವೇ ಅಂತಿಮ. ಅದು ಮೊದಲನೇ ಬಹುಮಾನ 15,000, 2ನೇ ಬಹುಮಾನ 10,000, 3ನೇ ಬಹುಮಾನ 5,000. ಒಂದು ಕಾಲೇಜಿಂದ 2 ತಂಡ ಎಷ್ಟಾದ್ರೂ ಬರ್ಬೋದು. ಶಿವಮೊಗ್ಗ ನಗರದ 36 ಕಾಲೇಜ್ ಇದೆ. 36 ಕಾಲೇಜಿಂದ ಒಂದೊಂದು ತಂಡ ಅಂದ್ರೆ ಒಂದೊಂದು ಕಾಲೇಜ್ 2 ತಂಡ ಅಂದ್ರೆ ಅಷ್ಟಾಗುತ್ತೆ. ಇಂಡಿವಿಜುವಲ್ ಇಲ್ಲ, ಸಮೂಹ ಗಾಯನ. ಕಾಲೇಜ್ ಬಿಟ್ಟಿಲ್ಲ ಸರ್, ಕಾಲೇಜಿಂದ ವಿದ್ಯಾರ್ಥಿನಿಯರು ಅವ್ರದೇ ಆದಂತ ಗುಂಪು ಮಾಡ್ಕೊಂಬಂದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಬರ್ಬೋದು. ಬಟ್ ಅವ್ರು ಅವಾಗ ID ತರಬೇಕಾಗತ್ತೆ ಅವ್ರ ಕಾಲೇಜ್. ಶಿವಮೊಗ್ಗ ನಗರದ ID ತರಬೇಕು. ಜೂನಿಯರ್ ಕಾಲೇಜ್ ಅಂತ ಲಿಮಿಟ್ ಮಾಡಿ. ಸಿನಿಮಾ ಗಾಯನ ಇಲ್ಲ ಸರ್, ಅದಿಲ್ಲ. ಇಲ್ಲ ಸರ್, ಅದು ಇಡ್ತಾರೆ. ಹಾಕಿದ್ದೇವೆ ಸರ್, ನಿಯಮದಲ್ಲಿ ಇದೆ ಅದು, ಕರೋಕೆ ಸಿನಿಮಾ ಹಾಡುಗಳಿಲ್ಲ ಅಂತ. ಅದೇ ಅದು ಬೇಡ ಅಂತ, ಒಂದಿಷ್ಟು ಕವಿಗಳ ಗೀತೆನೆ ಹಾಡ್ಬೇಕು ಅಂತ ತುಂಬಾ ಇದೆ ನಮ್ಮಲ್ಲಿ. ಅದೇ ಅದು ಬೇಡ ಅಂತಾನೆ, ಬೇರೆ ರಾಗದಲ್ಲಿ ಹಾಡೋದು. ಒಟ್ಟಾರೆ ಸಿನಿಮಾ ಹಾಡುಗಳು ಇಲ್ಲ. ಸಿನಿಮಾ ಹಾಡಲ್ಲಿ ದೇಶಭಕ್ತಿ ಗೀತೆನೂ ಇದೆ, ಅದು ನಾನು ಕೇಳಿದ್ ನೀವು ಕೇಳಿದಿರಿ. ಆದ್ರೂ ಅದನ್ನ ಬಿಟ್ಟು ಅದನ್ನ ಹೊರತುಪಡಿಸಿ ಬೇರೆ ದೇಶಭಕ್ತಿ ಗೀತೆ ಕಳ್ಕೊಂಡ್ ಬರ್ಲಿ ಅಂತ ನಮ್ಮ ಯುವಜನತೆ ಹೊಸ ಹಾಡುಗಳು ಕಲೀಲಿ ಅಂತ. ಕಾಪಿ ಮಾಡೋದು ಬೇಡ.